ಹಿಂದೂ ಧರ್ಮದ ಅತ್ಯಂತ ಪವಿತ್ರ ತೀರ್ಥಯಾತ್ರೆಗಳಲ್ಲಿ ಒಂದಾದ ಅಮರನಾಥ ಯಾತ್ರೆ ಜುಲೈ 3ರಂದು ಪ್ರಾರಂಭವಾಗಲಿದ್ದು ಆಗಸ್ಟ್ 9ರಂದು ರಕ್ಷಾ ಬಂಧನದ ದಿನದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಪವಿತ್ರ ಹಿಂದೂ ತೀರ್ಥಯಾತ್ರೆಗಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವ ಶಿವನ ಪವಿತ್ರ ಗುಹೆಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಈ ಬಾರಿ ಈ ಪ್ರಯಾಣ ಕೇವಲ 38 ದಿನಗಳವರೆಗೆ ಇರುತ್ತದೆ. ಈ ಬಾರಿ ಪ್ರಯಾಣವು ಕಳೆದ 10 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಅವಧಿಯದ್ದಾಗಿರುತ್ತದೆ. ಅಮರನಾಥ ಯಾತ್ರೆಗೆ ಹೋಗುವ ಜನರ ನೋಂದಣಿ ಪ್ರಕ್ರಿಯೆಯು ಏಪ್ರಿಲ್ 14ರಿಂದ ಪ್ರಾರಂಭವಾಗಲಿದ್ದು, ಅದು ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಆಗಿರುತ್ತೆ. ಅಂದ್ರೆ ಅಮರನಾಥಕ್ಕೆ ಹೋಗಲು ತಯಾರಿ ನಡೆಸುತ್ತಿರುವ ಯಾತ್ರಿಕರು ಏಪ್ರಿಲ್ 14ರಿಂದ ಮುಂಗಡ ನೋಂದಣಿ ಮಾಡಿಕೊಳ್ಳಬಹುದು. ಪ್ರತಿ ವರ್ಷದಂತೆ ಅಮರನಾಥ ಯಾತ್ರೆಯಲ್ಲಿ ಈ ಬಾರಿಯೂ ಸಿಕ್ಕಾರ್ ಯಾತ್ರಿಕರ ಅನುಕೂಲಕ್ಕಾಗಿ 33ನೇ ಭಂಡಾರವನ್ನ ಶ್ರೀ ಅಮರನಾಥ ಲಂಗರ್ ಸೇವಾ ಸಮಿತಿ ಶ್ರೀ ಗಂಗಾನಗರ ಶಾಖೆ ಸಿಕ್ಕಾರ್ ಆಯೋಜಿಸಲಿದೆ ಎಂದು ಈ ಸೇವಾ ಸಮಿತಿಯ ಸದಸ್ಯ ಅಶೋಕ್ ಸೈನಿ ಹೇಳಿದ್ದಾರೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.